ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಜೆಲಸಿ ಫ್ರೆಂಡ್ಸ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಹಾಗೂ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. 10 lakh ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ದೇನೆ. ಸಿಲ್ವರ್ ಬಟನ್ ಬಂದಿದೆ, ಇಲ್ಲಿ ನೋಡ್ಬೋದು. ಸೊ ಗೋಲ್ಡನ್ ಬಟನ್ಗೆ ಕಾಯ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಿದೆ. ಜಸ್ಟ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಸೊ ಜೆಲಸಿ ಫ್ರೆಂಡ್ಸ್, ಅಸೂಯೆ ಪಡುವಂಥ ಜನರು ಗೊತ್ತಿರೋರೇ ಆಗಿರ್ತಾರೆ. ನಮಗೆ ಗೊತ್ತಿಲ್ಲದಿರೋರು, ಅಂದರೆ ನಮಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲದಿರೋರು ನಮ್ಮ ಲೈಫ್ನ ನೋಡಿ ಅಸೂಯೆ ಯಾಕೆ ಪಡ್ತಾರೆ? ಸೊ ಗೊತ್ತಿರೋರು ಅಸೂಯೆ ಪಡ್ತಾ ಇದ್ದರೆ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾವು ಒಬ್ಬರನ್ನ ನಂಬಿ ನಮ್ಮ ಸಂತೋಷವನ್ನು ಶೇರ್ ಮಾಡ್ತೀವಿ, ಆದರೆ ಅವ್ರು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ, ಅವ್ರು ಅದನ್ನು ಖುಷಿ ಪಡ್ತಿದ್ದಾರ ಅರ್ಥ ಆಗೋದಿಲ್ಲ. ಸೊ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಜೆಲಸಿ ಫ್ರೆಂಡ್ಸ್ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಅಂದರೆ ನಿಮಗೆ ಗೊತ್ತಿರುವಂಥ ಪರ್ಸನ್ ನಿಮ್ಮ ಲೈಫ್ ಬಗ್ಗೆ ಅಸೂಯೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರಾ? ಚಿಹ್ನೆಗಳೇನು? ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಇದೆಲ್ಲದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ದಯವಿಟ್ಟು ತಗೊಳ್ಳಿ. ಲೆಟ್ ಸ್ಟಾರ್ಟ್. ಈ ವ್ಯಕ್ತಿ ನಿಮ್ಮ ಖುಷಿ, ನಿಮ್ಮ ಆನಂದವನ್ನು ಸಹಿಸಲಾರರು. ನಿಮ್ಮ ಸಂತೋಷದ ಕ್ಷಣವನ್ನು ಸೆಲೆಬ್ರೇಷನ್ ಮಾಡುವುದಿಲ್ಲ. ಸೊ ನನ್ನದೇ ಒಂದು ಇನ್ಸಿಡೆಂಟ್ ಕೊಡ್ತೀನಿ. ಸಿಲ್ವರ್ ಬಟನ್ ಬಂದಾಗ ನಾನು ಕೆಲವರು ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೆ. ಕೆಲವರನ್ನ ಇನ್ವೈಟ್ ಮಾಡಿದ್ರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರು ಬರ್ತಾರೆ ಅಂತ. ಅವ್ರು ಬರಲೇ ಇಲ್ಲ. ಅದು ಸ್ವಲ್ಪ ನನಗೆ ನೋವಾಯಿತು. ಅವ್ರು ಬರ್ಬೋದಾಗಿತ್ತು, ಅದೇನಂತ ದೊಡ್ಡ ವಿಷಯ ಆಗಿರಲಿಲ್ಲ. ಏಕೆಂದರೆ ಆ ದಿನ ಕೂಡ ಲೈಟರ್ ಡೇ ಆಗೇ ಇತ್ತು, ಏನಂತ ಬ್ಯುಸಿ ದಿನ ಇರಲಿಲ್ಲ. ಆದರೂ ಕೂಡ ಅವ್ರು ಬರೋದನ್ನು ಅವಾಯ್ಡ್ ಮಾಡಿದರು. ಸೊ ಜೆಲಸಿ ಅನ್ನೋದು ನಾನು ಹೇಳೋದ್ನಲ್ಲ, ಗೊತ್ತಿರೋರಿಂದನೇ ನಮಗೆ ಬರುತ್ತೆ. ನಾವು ಅಂದ್ಕೊಳ್ತೀವಿ ಇವ್ರು ಯಾಕೆ ಜೆಲಸಿ, ಇವ್ರು ಯಾಕೆ ಇದನ್ನು ನಮ್ಮ ಹತ್ರ ತೋರಿಸ್ತಾ ಇದ್ದಾರೆ ಅಂತ. ಈಗ ವರ್ಲ್ಡ್ ಹೇಗಿದೆ ಅಂದರೆ ತುಂಬ ಮೆಟೀರಿಯಲಿಸ್ಟಿಕ್ ಆಗ್ತಾ ಇದೆ. ನಮ್ಮ ಹತ್ರ ಏನಿದೆ ಇನ್ನೊಬ್ಬ ವ್ಯಕ್ತಿಗೂ ಅದು ಬೇಕು ಅನಿಸುತ್ತೆ. ಮತ್ತು ಇನ್ನು ನಾನು ಚೆನ್ನಾಗಿರಬೇಕು, ನಾನು ಬೇರೆಯವ್ರಿಗಿಂತ ಚೆನ್ನಾಗಿರಬೇಕು, ನನ್ನ ಲೈಫ್ನಲ್ಲಿ ನಾನು ಎಲ್ಲನೂ ಪಡಿಬೇಕು ಅನ್ನುವಂಥ ಒಂದು ಸ್ವಾರ್ಥತೆ ಮನೋಭಾವನೆ ತುಂಬಾ ಬೆಳೀತಾ ಇದೆ ಇತ್ತೀಚೆಗೆ. ಸೊ ದಟ್ ಈಸ್ ದ ಸ್ಯಾಡ್ ರಿಯಾಲಿಟಿ ಆಫ್ ದ ವರ್ಲ್ಡ್. ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮ ಸಂತೋಷದ ಕ್ಷಣಗಳನ್ನ ಎಂಜಾಯ್ ಮಾಡೋಕ್ಕೆ ಆ ವ್ಯಕ್ತಿ ನಮ್ಮ ಜೊತೆ ಇರೋದಿಲ್ಲ. ಸೊ ಒಬ್ಬೊಬ್ಬರು ಅದನ್ನು ಬೇಕು ಅಂತಲೇ ಎಕ್ಸ್ಪ್ರೆಷನ್ನ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಒಬ್ಬೊಬ್ಬರು ಅದು ನಮಗೆ ಗೊತ್ತೇ ಇರೋದಿಲ್ಲ ಹೀಗೆ ಮಾಡ್ತಾ ಇದ್ದಾರೆ ಅಂತ, ಬಟ್ ಹಂಗೆ ವರ್ತಿಸ್ಬಿಡ್ತಾರೆ. ನಾವೇನಾದ್ರು ಕೇಳೋಕ್ಕೆ ಹೋದರೆ ಇಲ್ಲ ನಾನು ಬ್ಯುಸಿ ಇದ್ದೆ ಅಂತ ಹೇಳಿಬಿಡ್ತಾರೆ. ಈಗ ನಮಗೆ ಬೇಕು ಅನ್ನುವಂಥವ್ರು ಎಷ್ಟೇ ಬ್ಯುಸಿ ಇದ್ದರೂ ಟೈಮ್ ಮಾಡ್ಕೊಳ್ತಾರೆ ನಮಗೋಸ್ಕರ. ಆದರೆ ಇಂಥ ಜನರು ನಮಗೆ ಬೇಕು ಅಂದಾಗ ಅವೈಲೇಬಲ್ ಇರೋದಿಲ್ಲ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ಅವ್ರು ಏನು ನಿಮಗೆ ಹೇಳ್ತಾರೆ ಅಂದರೆ, ನೀನು ತುಂಬ ಅದೃಷ್ಟವಂತ, ನೀನು ತುಂಬ ಅದೃಷ್ಟವಂತೆ, ನೀನು ತುಂಬ ಲಕ್ಕಿ ಪರ್ಸನ್. ನೀವೇನಾದರೂ ನಿಮ್ಮ ಲೈಫ್ನಲ್ಲಿ ಸಾಧನೆ ಮಾಡಿದ್ರೆ, ಓ ನೀನು ತುಂಬ ಲಕ್ಕಿ ಇದೆಯಾ ನೋಡು, ಇದು ಸಿಕ್ತು ನಿನಗೆ ಅಂತ ಹೇಳ್ತಾರೆ. ಹೌದು, ಲಕ್ಕೇ ಎಲ್ಲನ. ಲಕ್ ಅನ್ನೋದು ಒಂದು ಚಾನ್ಸ್. ಅಫ್ಕೋರ್ಸ್ ನಾನು ಇದನ್ನು ಒಪ್ಕೊಳ್ತೀನಿ. ಆದರೆ ನಮ್ಮ ಎಫರ್ಟ್ಸ್ ಅದರಲ್ಲಿ 90% ಇರುತ್ತೆ, ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ. ಆದರೆ ಕೆಲವ್ರು ಏನು ಹೇಳ್ತಾರೆ ಅಂದರೆ, ನೀನು ಬಿಡು ಅದೃಷ್ಟ ಮಾಡಿದ್ಯಾ, ಅದಕ್ಕೆ ನಿನಗಿದೆಲ್ಲ ನಡೀತಾ ಇದೆ ನಿನ್ನ ಲೈಫಲ್ಲಿ ಅಂತ ಕಮೆಂಟ್ ಮಾಡುವಂಥವರು ಗೊತ್ತಿರೋರೇ ಆಗಿದ್ದಾರೆ. ಹಾಗೂ ನನಗೂ ಈ ಥರ ಅನುಭವಗಳಾಗಿದೆ. ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ನಾವೊಂದು ಸೊಸೈಟಿಲಿದ್ದಾಗ ಈ ಥರ ಜನರನ್ನು ಫೇಸ್ ಮಾಡಬೇಕಾಗತ್ತೆ. ಸೊ ಅವರು ನಿಮ್ಮ ಸಕ್ಸಸ್ನ, ನಿಮ್ಮ ಹಾರ್ಡ್ ವರ್ಕ್ನ ಲಕ್ಕಿಗೆ ಹೋಲಿಸ್ಬಿಡ್ತಾರೆ. ಯಾಕೆಂದರೆ ನೀವು ಹೌದಲ್ವಾ, ನಂಗೆ ಲಕ್ಕಿದ್ದಕ್ಕೆ ಇದು ಸಿಕ್ತು, ನಿಮ್ಮ ಬಗ್ಗೆನೇ ನಿಮ್ಗೊಂದು ಸೆಲ್ಫ್ ಡೌಟ್ ಬರೋ ಹಾಗೆ ಮಾಡಿಬಿಡ್ತಾರೆ. ಮೂರನೇ ವಿಚಾರ ಏನಾಗುತ್ತೆ ಅಂದರೆ, ನೀವು ಕೇಳದೇನೆ ಅಡ್ವೈಸಸ್ನ ಕೊಡ್ತಾರೆ. ನಿಮ್ಮ ಲೈಫ್ ಬಗ್ಗೆ ಅಡ್ವೈಸಸ್ ಕೊಡೋದು, ನಿಮ್ಮ ಲೈಫ್ ಬಗ್ಗೆ ಕಮೆಂಟ್ ಮಾಡುವಂಥದ್ದು, ನೀನು ಹೀಗಿರು, ನೀನು ಹಾಗಿರು ಅಂತ ಹೇಳ್ತಾನೆ ಇರುವಂಥದ್ದು. ಈಗ ನೀವು ಸುಮ್ಮನೆ ಕೂತಿರ್ತೀರಾ, ನಾನು ನಿನ್ನ ಫ್ರೆಂಡಾಗಿ ಇದನ್ನು ಹೇಳ್ತೀನಿ ನೋಡು, ಇದು ನೀನು ಮಾಡಬೇಡ ಅಂದರೆ ಅಚಾನಕ್ಕಾಗಿ ಅಡ್ವೈಸ್ನ ಕೊಡ್ತಾರೆ. ನೀವು ಇದು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಕ್ವೆಶ್ಚನ್ ಮಾಡಬೇಕು. ಯಾಕೆ ಹಂಗೆ ನೀವು ಯೋಚನೆ ಮಾಡಬೇಕು. ಓ ನನ್ನ ಲೈಫಲ್ಲಿ ಏನೋ ಇದೆ, ಅದಕ್ಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನೀವು ಯೋಚನೆ. ಅಂದರೆ ನೀವು ನೆಮ್ಮದಿಯಾಗಿರುವಾಗ, ನೀವು ಶಾಂತವಾಗಿರ್ತೀರ, ಲೈಫ್ ಚೆನ್ನಾಗೇ ಹೋಗ್ತಿರುತ್ತೆ. ಈ ವ್ಯಕ್ತಿ ಬಂದುಬಿಟ್ಟು ಅಡ್ವೈಸ್ ಕೊಡ್ತಾರೆ ನಿಮಗೆ, ನೀವು ಕೇಳೇ ಇರೋದಿಲ್ಲ. ಸೊ ಕೇಳದೆ ಕೊಡುವಂಥ ಅಡ್ವೈಸ್ ಇದೆಯಲ್ಲ,
ಅದು ಬೇಡದೇ ಇರುವಂಥದ್ದು, ಅವಶ್ಯಕತೆ ಇರೋದಿಲ್ಲ. ಈಗ ನಮಗೆ ಬೇಕು ಅಂತ ನಾವು ಬಾಯ್ಬಿಟ್ಟು ಕೇಳೋದಕ್ಕೂ ಒಬ್ಬ ವ್ಯಕ್ತಿ ನೀನು ತಗೋ ಅಂತ ಕೊಟ್ಟಾಗ ನಾವು ಅದಕ್ಕೆ ವ್ಯಾಲ್ಯೂನೇ ಕೊಡೋದಿಲ್ಲ. ಆದರೆ ಈ ಥರ ಜೆಲಸಿ ಪೀಪಲ್ ಯಾಕೆ ಇದನ್ನು ಮಾಡ್ತಾರೆ ಅಂದರೆ, ನಿನ್ನ ಲೈಫ್ ಚೆನ್ನಾಗಿಲ್ಲ, ಅದು ನಿನಗೆ ಗೊತ್ತಾಗಬೇಕು, ಅದಕ್ಕೆ ನಾನು ಇದನ್ನು ತೋರಿಸ್ತಿದ್ದೀನಿ ಅಂತ ಮಾಡ್ತಾರೆ. ಬಿಕಾಸ್ ನೀವು ಪರಿಪೂರ್ಣವಾಗಿ ನಾನು ಖುಷಿಯಾಗಿದ್ದೀನಿ ಅನ್ನುವಂಥ ಒಂದು ಎನರ್ಜಿನಲ್ಲಿದ್ದಾಗ ಅದನ್ನು ಅವರು ಡಿಸ್ಟ್ರಾಯ್ ಮಾಡೋಕ್ಕೆ ಬರ್ತಾರೆ ಬೇಸಿಕ್ಲಿ. ಓಕೆ, ಸೊ ನೆಕ್ಸ್ಟ್ ವಿಷಯ ಏನಾಗುತ್ತೆ ಅಂದರೆ, ನಿಮ್ಮ ಲೈಫ್ ಡಿಸಿಷನ್ಸ್ನ ಕ್ರಿಟಿಸೈಸ್ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ಏನೇ ಆಗ್ತಾ ಇರ್ಬೋದು, ನಿಮ್ಮ ಲೈಫಲ್ಲಿ ನೀವು ಏನೇ ಮುಂದೆ ಹೀಗಿರಬೇಕು ಹಾಗಿರಬೇಕು ಅಂತ ನೀವು ಮುಂದುವರಿತಾ ಇದ್ದಾಗ, ನೀನು ಇದನ್ನು ಏನಕ್ಕೆ ಮಾಡ್ತಾ ಇದೆಯಾ, ಇದನ್ನು ನೀನು ಮಾಡಬೇಡ. ನೀವೇನೋ ಒಂದು ಹೊಸದಾಗಿರುವಂಥ ಕೆಲಸಕ್ಕೆ ಕೈ ಹಾಕಿರ್ಬೋದು, ನೀನು ಇದನ್ನು ಮಾಡಿಬಿಟ್ರೆ ಸೋತ್ಬಿಡ್ತೀಯಾ, ಏನಕ್ಕೆ ಮಾಡ್ತೀಯ. ಸೊ ನಿಮ್ಮ ಡಿಸಿಷನ್ಸ್ ಸರಿಗಿಲ್ಲ ಅಂತ ಪದೇ ಪದೇ ಹೇಳ್ತಿರ್ತಾರೆ. ಆವಾಗ ನಿಮಗೆ ನಿಮ್ಮ ಬಗ್ಗೆನೇ ಮತ್ತೆ ಸೆಲ್ಫ್ ಡೌಟ್. ಯಾವಾಗ ನಿಮ್ಮ ವಿಶ್ವಾಸ ಒಂದು ಕಡೆ ಕುಗ್ತಾ ಇದೆ, ನಿಮ್ಮ ಬಗ್ಗೆ ನಿಮಗೆ ಏನೋ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇಲ್ಲ, ಒಬ್ಬ ವ್ಯಕ್ತಿನ ಮೀಟ್ ಮಾಡಿಕೊಂಡು ಬಂದಾಗ ಹೀಗೆಲ್ಲ ಆಗ್ತಾಯಿದೆ ಅಂದರೆ, ಆವಾಗ ನಿಮಗೆ ಅರ್ಥ ಮಾಡ್ಕೊಳ್ಳುವಂಥ ವಿಷಯ ಏನಾಗುತ್ತೆ ಅಂದರೆ, ಹೌದು ಆ ವ್ಯಕ್ತಿ ಜೆಲಸ್ ಆಗಿದ್ದಾರೆ ಅಂತ. ಹಾಗೂ ಒಂದೊಂದು ಸಲ ನಿಮಗೆ ಬೇಡದೇನೆ ಏನೋ ಕಮೆಂಟ್ ಹೇಳಿಬಿಟ್ಟು ನಿಮ್ಮ ಮೂಡನ್ನ ಹಾಳು ಮಾಡಿಬಿಡ್ತಾರೆ. ನೀವು ಈ ಡ್ರೆಸ್ ಚೆನ್ನಾಗಿದೆ ಅಂದ ತಕ್ಷಣ, ಈ ಡ್ರೆಸ್ಸಾ ಇದು ಅಷ್ಟೇ ನಿನಗೆ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ನಿಮ್ಮ ಮೂಡ್ ಆಫ್ ಆಗುತ್ತೆ. ಸೊ ನಿಮ್ಮ ಮೂಡ್ ಆಫ್ ಮಾಡಿಬಿಡ್ತಾರೆ. ಸೊ ದೇ ಆರ್ ಜೆಲಸ್ ಅಬೌಟ್ ಯು. ಮತ್ತು ನಿಮ್ಮ ಗುಡ್ ನ್ಯೂಸ್ನ ಕೇಳಿದ ತಕ್ಷಣ ಡಿಸಪಿಯರ್ ಆಗಿಬಿಡ್ತಾರೆ. ಹೌದು, ಇದು ನಾನು ನೋಡಿದ್ದೀನಿ. ಕೆಲವು ಇನ್ಸಿಡೆಂಟ್ ನನ್ನ ಲೈಫಲ್ಲೂ ನಡೆದಿದೆ. ನಾವೇನೋ ಒಂದು ಶೇರ್ ಮಾಡ್ಕೊಂಡ ತಕ್ಷಣ, ಒಳ್ಳೆ ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಂಡ ತಕ್ಷಣ ಅವರು, ನನಗೆ ಟೈಮ್ ಆಯಿತು, ನನಗೆ ಬೇರೆ ಕೆಲಸ ಇದೆ ಅಂತ ಹೊರಟು ಬಿಡ್ತಾರೆ. ಅದನ್ನು ಕೇಳೋಕ್ಕೆ ರೆಡಿ ಇರೋದಿಲ್ಲ, ಅದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಯಾಕಂದರೆ ಇವ್ರಿಗೆ ಇದು ಸಿಕ್ಬಿಡ್ತಲ್ಲ, ಇವ್ರು ಅಕಾಂಪ್ಲಿಷ್ ಮಾಡಿಬಿಟ್ರಲ್ಲ ಇದನ್ನು, ಇವ್ರ ಲೈಫ್ನಲ್ಲಿ ಇದು ಮೇ ಬಿ ನನಗೊಂದು ಜಾಬ್ ಸಿಕ್ತಾ, ಹೌದಾ, ಆಲ್ ದ ಬೆಸ್ಟ್ ಆಯಿತು ಅಂದ್ಬಿಟ್ಟು ಹೊರಟು ಬಿಡ್ತಾರೆ. ಏನು ಹೇಗೆ ಏನೋ ಕೇಳೋಕ್ಕೆ ರೆಡಿ ಇಲ್ಲ. ಸೊ ನಿಮ್ಮ ಲೈಫ್ ಸ್ಟೋರಿನ ತಿಳ್ಕೊಳ್ಳೋಕ್ಕೆ ಅವ್ರು ಇಷ್ಟನೇ ಪಡೋದಿಲ್ಲ. ಯಾಕೆಂದರೆ ನಿಮ್ಮ ಲೈಫಲ್ಲಿ ಚೆನ್ನಾಗಿದೆ ಅಂದ ತಕ್ಷಣ ಅವ್ರಿಗೇನೋ ಒಂಥರ ಮುಜುಗರ ಆಗಿಬಿಡುತ್ತೆ. ಅವ್ರಿಗೆ ಇಷ್ಟ ಆಗದೇ ಇರೋವಂಥ ವಿಷಯ ಅದು. ನಿಮ್ಮ ಲೈಫಲ್ಲಿ ನಡೀದೇ ಇರುವಂಥದ್ದು ಅದು ಒಳ್ಳೇದಾಗಿರಬಾರ್ದು, ಅಂದರೆ ಒಳ್ಳೇದು ನಡಿಬಾರ್ದು ಅನ್ನೋದು ಅವರ ಒಂದು ಮೋಟಿವೇಶನ್ ಆಗಿರುತ್ತೆ. ಇಂಥ ಒಂದು ಚಿಹ್ನೆಗಳಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಂಥ ವ್ಯಕ್ತಿಗಳು ತುಂಬ ಮೆಟೀರಿಯಲಿಸ್ಟಿಕ್ ಆಗಿರ್ತಾರೆ. ಅಂದರೆ ದುಡ್ಡಿಗೆ ಬೆಲೆ ಜಾಸ್ತಿ ಕೊಡುವಂಥದ್ದು, ಬ್ಯೂಟಿಗೆ ಬೆಲೆ ಜಾಸ್ತಿ ಕೊಡುವಂಥದ್ದು. ನಿಮ್ಮ ಹತ್ರ ಒಂದು ಒಳ್ಳೆ ಸೊಸೈಟಲ್ ಸ್ಟೇಟಸ್ ಇದೆ ಅಂದರೆ ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ, ಇಲ್ಲ ಅಂದಾಗ ಬಿಟ್ಬಿಡ್ತಾರೆ. ಸೊ ಇವರು ತುಂಬಾ ಬೆಲೆ ಕೊಡೋದು ಮನುಷ್ಯರಿಗಲ್ಲ, ವ್ಯಾಲ್ಯೂಸ್ಗಲ್ಲ, ಮಾರಲ್ಸ್ಗಲ್ಲ, ಬಟ್ ಮನಿಗೆ. ಹಾಗೂ ಆ ಮನಿಯೆಲ್ಲ ಅವ್ರ ಹತ್ರನೇ ಇರಬೇಕು ಅನ್ನುವಂಥ ದುರಾಸೆ ಇರುತ್ತೆ ಈ ವ್ಯಕ್ತಿಗಳಿಗೆ, ಅದು ಇರುತ್ತೆ. ಸೊ ನೀವು ಅವ್ರಿಗಿಂತ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀರಾ ಲೈಫಲ್ಲಿ ಅಂದ ತಕ್ಷಣ ಅವ್ರಿಗೆ ಅದು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದು ಒಂದು ಇಶ್ಯೂ ಇದೆ. ಮತ್ತು ಇಂಥವರು ನಿಮ್ಮ ಲೈಫ್ನಲ್ಲಿ ಒಂದು ಆಬ್ಸ್ಟಿಕಲ್ ಆಗಿರ್ತಾರೆ, ಥ್ರೆಟ್ ಆಗಿರ್ತಾರೆ. ಹಾಗೂ ಇವರ ಒಂದು ವಿಚಾರ ಏನಾಗುತ್ತೆ ಅಂದರೆ, ಈಗ ಅವ್ರ ಲೈಫಲ್ಲಿ ಏನು ನಡೆದ್ರೂ ಕೂಡ ನೀವು ಅದನ್ನು ಕೇಳಿಸ್ಕೊಂಡು ಕೂತ್ಕೋಬೇಕು. 1 ಗಂಟೆ ಅವ್ರ ಲೈಫ್ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತಾರೆ, ನೀವು ಅದನ್ನು ಕೇಳಿಸ್ಕೊಂಡು ಕೂತ್ಕೋಬೇಕು. ಆದರೆ ನಿಮ್ಮ ಬಗ್ಗೆ ಏನಾದರೂ ಒಂದು ಒಳ್ಳೆಯ ವಿಷಯ ಬಂದ ತಕ್ಷಣ ಅವ್ರಿಗೆ ಏನೋ ಒಂದು ಡಿಸ್ಕಂಫರ್ಟ್ ಬಂದುಬಿಡುತ್ತೆ, ಅವ್ರಿಗಿಷ್ಟ ಆಗೋದಿಲ್ಲ. ಹಾಗೂ ಇವ್ರ ಹತ್ರ ಒಂದು ಬೋಸ್ಟಿಂಗ್ ಆ್ಯಟಿಟ್ಯೂಡ್ ಜಾಸ್ತಿ ಇರುತ್ತೆ. ಏನು ಗೊತ್ತಾ, ನನ್ನ ಮಗ ಹೀಗೆ ಮಾಡ್ದ, ಏನು ಗೊತ್ತಾ, ನನ್ನ ಮಗಳು ಹೀಗೆ ಮಾಡಿದ್ಲು, ಏನು ಗೊತ್ತಾ ಅವರ ಲೈಫ್ ಸುತ್ತಾನೇ ಅವರು ನಾನು ಈ ಥರ ಮಾಡಿದೆ, ನಾನು ಈ ಥರ ಸಾಧನೆ ಮಾಡಿದೆ, ನನಗಿಂತ ಬೆಸ್ಟ್ ಯಾರೂ ಇಲ್ಲ, ನಾನು ಎಷ್ಟು ಲೈಫ್ನಲ್ಲಿ ಹೀಗಿದ್ದೀನಿ ಹಾಗಿದ್ದೀನಿ, ಅವ್ರ ಬಗ್ಗೆ ಒಂದು ಸ್ಟೋರಿನ ಹೇಳ್ಕೊಂಡು ಹೋಗ್ತಾರೆ. ಅದು ನಿಲ್ಲೋದೇ ಇಲ್ಲ, ಅದು ಅಲ್ಲಿಗೆ ಪಾಸ್ ಆಗೋದೇ ಇಲ್ಲ. ಅಷ್ಟು ಅವ್ರ ಲೈಫ್ ಬಗ್ಗೆ ಅವರು ಒಬ್ಸೆಸ್ಡ್ ಆಗಿಬಿಟ್ಟಿರ್ತಾರೆ. ತುಂಬ ಅವ್ರ ಬಗ್ಗೆನೇ ಅವ್ರು ಫೋಕಸ್ ಮಾಡ್ಕೊಳ್ತಿರ್ತಾರೆ. ನಾನು ಈ ಥರ ಮಾಡಿದೆ, ನಾನು ಆ ಥರ ಮಾಡಿದೆ, ನಾನು ಯಾವಾಗಲೂ ಹೀಗೆ ಇರೋದು, ನಾನು ಈ ಥರನೇ ನನ್ನ ಲೈಫ್ ಇರುತ್ತೆ, ರಾಯಲ್ ಆಗಿರುತ್ತೆ. ಸೊ ಅವರ ಮೆಟೀರಿಯಲಿಸ್ಟಿಕ್ ಲೈಫ್ನ ಶೋಕೇಸ್ ಮಾಡ್ತಾರೆ, ಈ ಥರ ಇದೆ, ಆ ಥರ ಇದೆ ಅಂತ. ಅದೇ ನಿಮ್ಮದು ಅಂತ ಬಂದ ತಕ್ಷಣ ಅದನ್ನು ಅವರು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅದು ನೋಡೋಕ್ಕೂ ಇಷ್ಟಪಡೋದಿಲ್ಲ ಅವರು. ಸೊ ಇಂಥವ್ರನ್ನ ನಾವು ಜೆಲಸ್ ಪೀಪಲ್ ಅಂತ ಹೇಳ್ತೀವಿ. ಅದಕ್ಕೆ ನಾನು ಹೇಳಿದ್ದು, ಅದು ಗೊತ್ತಿರೋರೇ ಆಗಿರ್ತಾರೆ. ಗೊತ್ತಿಲ್ಲದಿರೋರು ಇದೆಲ್ಲ ನಾವು ಅವ್ರನ್ನ ಮನೆಗೂ ಸೇರಿಸಲ್ವಲ್ಲ, ಗೊತ್ತಿರೋರನ್ನೇ ನಾವು ಮನೆಗೆ ಸೇರಿಸ್ಕೊಳ್ಳೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಇದನ್ನು ಹೇಗೆ ನಿಭಾಯಿಸುವಂಥದ್ದು? ನೀವು ಅವ್ರಿಗೆ ಯಾವಾಗ ಈ ಥರ ನಡ್ಕೊಳ್ತಿದ್ದಾರೆ ಅಂದಾಗ ಹೇಳೋ ಅವಶ್ಯಕತೆ ಇಲ್ಲ. ನಾವು ಎಲ್ಲರ ಲೈಫಲ್ಲೂ ಇರಬೇಕು ಅಂತ ನಾವು ಫೋರ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಯಾವಾಗ ಈ ವ್ಯಕ್ತಿ ಹೀಗೆ ನಡ್ಕೊಳ್ತಾ ಇದ್ದಾರೆ, ಒಂಥರ ಸರಿ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದಾಗ, ಯು ಕ್ಯಾನ್ ಲೆಟ್ ಇಟ್ ಗೋ, ದಟ್ಸ್ ಓಕೆ. ಮನುಷ್ಯನ ಸ್ವಭಾವ ಅದು ಅಂತ ಫೋರ್ಗಿವ್ ಮಾಡಿಬಿಡಿ,
ಬಿಟ್ಬಿಡಿ ಹಾಗೆ. ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಮನಸಾರೆ ಹೇಳಿ. ಯಾಕಂದರೆ ಇಂಥವರು ಅವ್ರದ್ದೇ ಆದ ಒಂದು ಲೈಫ್ ಲೆಸನ್, ಅವ್ರದ್ದೇ ಆದ ಒಂದು ಲೈಫ್ ಜರ್ನಿನಲ್ಲಿರ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ಅವರು ಒಂದು ಪಾಸಿಟಿವ್ ಆಗಿ ನಮ್ಮ ಹತ್ರ ನಡ್ಕೊಳ್ತಾ ಇದ್ದಾರೆ ಅಂದರೆ ಸ್ವೀಕರಿಸಿ. ಅವ್ರು ಹೀಗೆ ನಡ್ಕೊಳ್ತಾ ಇದ್ದಾರೆ, ನೆಗೆಟಿವ್ ಆಗಿದ್ದಾರೆ ಅಂದರೆ ಅದನ್ನ ನಾವು ಶೇರ್ ಮಾಡೋ ಅವಶ್ಯಕತೆಯೂ ಇಲ್ಲ. ನಾವು ಒಳ್ಳೆಯ ವಿಷಯನೂ ಅವ್ರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಯಾವಾಗ ಜೆಲಸಿ ಒಬ್ಬರಿಂದ ಬರ್ತಾ ಇದೆ ಅಂದಾಗ ದಟ್ಸ್ ಓಕೆ, ನೀವು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಮ್ಮ ಬಗ್ಗೆ, ನಿಮ್ಮ ಸಾಧನೆ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ವರ್ಲ್ಡ್ ಗೊತ್ತಾಗುತ್ತೆ. ದಟ್ಸ್ ಓಕೆ. ಇವ್ರು ಅದನ್ನು ಖುಷಿ ಪಡಲಿಲ್ಲ ಅಂದರೆ ನಿಮ್ಮ ಲೈಫ್ನಲ್ಲಿ ಏನು ನಡೆಯೋದು ನಿಂತು ಹೋಗಲ್ಲ ಅಲ್ವಾ? ಸೊ ನೀವು ಅದನ್ನೇ ಕಲಿಬೇಕಾಗತ್ತೆ. ಒಂದು ದೊಡ್ಡ ಗುಣ ಅಂತ ಹೇಳ್ತೀವಿ, ಒಂದು ಮೆಚ್ಯೂರಿಟಿ ಅಂತೀವಿ, ಇಮೋಷ್ನಲ್ ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಈ ಥರ ಇರ್ತಾರೆ ಜನ ಅನ್ನುವಂಥದ್ದನ್ನು ಸ್ವೀಕರಿಸೋದಿದೆಯಲ್ಲ ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆನೇ ನೀವು ಮನಸ್ಸಿಗೆ ಹಾಕ್ಕೊಂಡು ನೋವನ್ನು ಅನುಭವಿಸೋ ಬದಲು, ಹೌದು ಈ ಥರ ವರ್ತಿಸ್ತಾರೆ ಅಂತ ನನಗೆ ಗೊತ್ತು, ಆ್ಯಂಡ್ ದಟ್ಸ್ ಓಕೆ. ನಾವೇನು ಅದನ್ನು ಫೋರ್ಸಾಗಿ ಅವ್ರನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಒಬ್ಬ ವ್ಯಕ್ತಿ ಚೇಂಜ್ ಆಗ್ತಾರೆ ಅಂದಾಗ ಚೇಂಜ್ ಆಗ್ತಾರೆ. ನಾವೇ ನೀನು ಚೇಂಜ್ ಆಗುವಂಥ ಅವ್ರನ್ನ ನಾವು ಎಷ್ಟು ಫೋರ್ಸ್ ಮಾಡ್ತೀವಿ, ಅವ್ರು ಅದರಿಂದ ಆಚೆ ಹೋಗ್ಬಿಡ್ತಾರೆ. ಸೊ ಇಂಥವ್ರಿಂದ ಸ್ವಲ್ಪ ದೂರ ಇರೋದೇ ಬೆಟರ್ ಅಂತ ಹೇಳ್ತೀನಿ. ಅವ್ರು ಮಾತಾಡ್ತಾರೆ, ಅವ್ರು ನಿಮ್ಮ ಹತ್ರ ಕ್ಲೋಸ್ ಆಗಿದ್ದಾರೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಕಾನ್ವರ್ಸೇಷನ್ ಹೋಗ್ತಾ ಇದೆ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ. ಯಾವಾಗ ಅದು ಕಟ್ ಆಫ್ ಆಗ್ತಾ ಇದೆ, ಅದು ಸರಿ ಇಲ್ಲ ಅಂದಾಗ ಅದನ್ನ ನೀವು ಪಾಸ್ ಮಾಡೋದೇ ಬೆಟರ್ ಅಂತ ಹೇಳ್ತೀನಿ. ಯಾವಾಗ ನಿಮಗೆ ಅದು ಒಂದು ಒಳ್ಳೆಯ ಫೀಲ್ ಒಳಗಡೆ ಕೊಡ್ತಾ ಇಲ್ಲ ಅಂದಾಗ, ನಿಮಗೆ ಅದು ನೋವು ಕೊಡ್ತಾ ಇದೆ, ಒಬ್ಬ ವ್ಯಕ್ತಿ ಹತ್ರ ಮಾತಾಡೋದು ನಿಮಗೆ ಡ್ರೈನ್ ಔಟ್ ಆಗ್ತಾ ಇದೆ, ಎನರ್ಜಿ ಸಾಕಾಗ್ತಾ ಇದೆ ಅಂದರೆ ದಟ್ಸ್ ಓಕೆ. ಬಟ್ ಒಂಟಿಯಾಗಿರೋದೇ ಜೀವನ ಅಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರನ್ನೂ ಅವಾಯ್ಡ್ ಮಾಡ್ಕೊಂಡು ಹೋದರೆ ನಾವು ಒಬ್ಬರೇ ಇದ್ಬಿಡ್ತೀವಿ, ಒಂಟಿಯಾಗಿದ್ಬಿಡ್ತೀವಿ. ಆದರೂ ಕೂಡ ಇಂಥದ್ದು ಅತಿಯಾಗಿ ಆಗ್ತಾಯಿದೆ ಅಂದರೆ ಆ ವ್ಯಕ್ತಿಯಿಂದ ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದಟ್ಸ್ ಹೌ ಯು ಕ್ಯಾನ್ ಹ್ಯಾಂಡಲ್ ಇಟ್. ಯಾಕಂದರೆ ನಿಮ್ಮ ಕಡೆಯಿಂದ ನೀವು ಅವ್ರಿಗೆ ನೀವು ಫೀಡ್ಬ್ಯಾಕ್ ಕೊಟ್ಟರು, ನೀನು ಹೀಗೆ ಮಾಡ್ತಿದ್ಯಾ ನನಗೆ ಗೊತ್ತು, ಅವ್ರು ಅದನ್ನು ವಾದಿಸ್ತಾರೆ, ಅವ್ರು ನೀವೇ ತಪ್ಪು ಅಂತ ಅವ್ರು ದೂಷಿಸ್ತಾರೆ. ಸೊ ಅದನ್ನು ಹೇಳೋದ್ರಲ್ಲಿ ಅರ್ಥನೂ ಇರೋದಿಲ್ಲ. ಅವ್ರಿಗೆ ನೀನು ಹೀಗೆ ನಡ್ಕೊಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳೋದ್ರಲ್ಲೂ ಅರ್ಥ ಇಲ್ಲ ಅಂತಿದ್ದೀನಿ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನೀವು ಅವ್ರ ಹತ್ರ ಗುಡ್ ನ್ಯೂಸ್ ಹೇಳ್ಕೊಳ್ಳದೆ ಇರೋದು ಬೆಟರ್ ಅಂತಲೇ ಹೇಳ್ತೀನಿ. ಯಾವಾಗ ಈ ಥರ ಒಂದು ಅಸೂಯೆ ಅವರಿಂದ ಬಂದಾಗ ನಿಮ್ಮ ಲೈಫ್ನಲ್ಲಿ ಇದು ಒಂದು ಥ್ರೆಟ್ ಆಗಿಬಿಡ್ಬೋದು, ಅದು ಒಂದು ಕೆಟ್ಟ ಕಣ್ಣಾಗ್ಬಿಡ್ಬೋದು. ಸೊ ನಿಮಗೆ ಎಷ್ಟು ಶೇರ್ ಮಾಡ್ಕೋಬೇಕು ಅನಿಸುತ್ತೆ, ಯಾವುದು ಓಕೆ ಅನಿಸುತ್ತೆ ಅದನ್ನು ಮಾತ್ರ ಇಟ್ಕೊಳ್ಳಿ. ತುಂಬ ಕ್ಲೋಸ್ ಆಗೋಕ್ಕೆ ಹೋಗಬೇಡಿ ಇಂಥ ಜೆಲಸಿ ಪೀಪಲಿಂದ. ಯಾಕೆಂದರೆ ನಿಮ್ಮ ಲೈಫ್ ಇಂಪ್ರೂವ್ಮೆಂಟ್ಸ್ ಆಗದೆ ಇರೋಗೆ ಇವರೇ ಒಂದು ಅಡ್ಗೋಡೆ ಆಗಿಬಿಡ್ಬೋದು. ಆವಾಗ ನಿಮ್ಮ ಲೈಫ್ ಹೇಗಿರುತ್ತೋ ಹಾಗೇ ಇರುತ್ತೆ, ಸ್ಟ್ಯಾಗ್ನೆಂಟ್ ಆಗಿಬಿಡತ್ತೆ. ಸೊ ಯು ಹ್ಯಾವ್ ಟು ಜಸ್ಟ್ ಕೀಪ್ ಇಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಒಂದು ಡಿಸ್ಟೆನ್ಸ್ ಇಟ್ಕೊಳ್ಳಿ. ಹಾಯ್ ಬಾಯ್ ಅನ್ನೋಂಥ ಒಂದು ರಿಲೇಷನ್ಶಿಪ್ ಆಗಿರಲಿ ಅದು. ಬನ್ನಿ ಕಾಫಿ ಕುಡೀರಿ, ಕೂತ್ಕೊಳ್ಳಿ, ಆಯಿತು ಹೋಗೋಣ ಊಟಕ್ಕೆ ಹೋಗೋಣ, ಓಕೆ ಆಚೆ ಹೋಗೋಣ, ಓಕೆ ಎಂಜಾಯ್ ಮಾಡೋಣ, ಅಷ್ಟರಲ್ಲೇ ಇರಿ. ತುಂಬ ನಿಮ್ಮ ಲೈಫ್ ಬಗ್ಗೆ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ತಾ ಇಲ್ಲ. ಅವರು ನಿಮಗೆ ಒಳ್ಳೆ ಫೀಲ್ ಗುಡ್ ಫ್ಯಾಕ್ಟರ್ ಕೊಡ್ತಾ ಇಲ್ಲ, ಒಳ್ಳೆ ವೈಬ್ಸ್ ಕೊಡ್ತಾ ಇಲ್ಲ. ಸೊ ಡೋಂಟ್ ಡೂ ದ್ಯಾಟ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್.